ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಎನ್ಡಿಎ ಮೈತ್ರಿಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜೆಡಿಎಸ್ ಪಕ್ಷದ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸೋನಿ9 ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಜೆಡಿಎಸ್ ಪಕ್ಷದ ಎಸ್ಸಿ ವಿಭಾಗದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ಶುಭಾಶಯಗಳು ಕೋರಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ. ಬಿಜೆಪಿ ವತಿಯಿಂದ ಬೀದರ್ನಲ್ಲಿ ವಿಜಯೋತ್ಸವ ಆಚರಣೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ಜೆಡಿಎಸ್ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ. ಬೀದರ್ ಎಪಿಎಂಸಿಯಲ್ಲಿ 15 ದಿನಗಳಿಂದ ವ್ಯಾಪಾರ ವಹಿವಾಟು ಬಂದ್. ಹೊಸ ಚಿನ್ನಿ ಬಂದ ಮೇಲೆ ವ್ಯಾಪಾರ ಆರಂಭ. ದಯಾನಂದ ಸ್ವಾಮಿ ಸಿರ್ಸಿ. ನೇಪಾಳದಲ್ಲಿ ನಡೆದ 3 ದಿನಗಳ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನದಲ್ಲಿ ಬೀದರ್ ಜಿಲ್ಲೆಯ ದಲಿತ ಪ್ರತಿಭಾವಂತ ಯುವಕ ಸಿದ್ಧಾರ್ಥ್ ಕಾಂಚೆ ಚಿಕ್ಪೇಟ್ ಭಾಗಿ. ಸೋಮಶೇಖರ್ ಪಾಟೀಲ್ ಗಾದ್ಗೆ 59ನೇ ಜನ್ಮದಿನದ ನಿಮಿತ್ತ ರಕ್ತದಾನ ಶಿಬಿರ, ಸಸಿ ವಿತರಣೆ ಕಾರ್ಯಕ್ರಮ. ಬೀದರ್ನ ಜಿಲ್ಲಾ ಕಾರಾಗೃಹದಲ್ಲಿ ಅಸೋಸಿಯೇಷನ್ ಆಫ್ ಅಲೈನ್ ಕ್ಲಬ್ ವತಿಯಿಂದ ಉಚಿತ ಆರೋಗ್ಯ ಹಾಗೂ ರಕ್ತ ತಪಾಸಣೆ ಶಿಬಿರ. ಸುದ್ದಿಯ ವಿವರಗಳು. ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಮಾಣ ಸ್ವೀಕರಿಸಿದ್ದಕ್ಕೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು. ಬೀದರ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಶಕುಂತಲಾ ಬೆಲ್ದಾಳೆ, ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಅವರು ಸಿಹಿ ಹಂಚಿ ಸಂಭ್ರಮಿಸಿದರು. ಬೀದರ್ ನಗರ ಮಂಡಲ್ ಅಧ್ಯಕ್ಷರಾದ ಶ್ರೀ ಶಶಿಧರ್ ಹೊಸಳ್ಳಿ ಅವರು ಮಾತನಾಡುತ್ತಾ, ದೇಶದ ಹೆಮ್ಮೆಯ ಸುಪುತ್ರ ನರೇಂದ್ರ ಮೋದಿಜಿ ಅವರು ಭಾರತದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಕ್ಕೆ ಬೀದರ್ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಸೇರಿಕೊಂಡು ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದರು. ವಿಜಯಕುಮಾರ್ ಪಾಟೀಲ್ ಗಾದ್ಗೆ ಅವರು ಮಾತನಾಡುತ್ತಾ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಕ್ಕೆ ಬೀದರ್ ನಗರದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪೀರಪ್ಪ ಔರಾದೆ ಅವರು ಮಾತನಾಡುತ್ತಾ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಕ್ಕೆ ಬೀದರ್ ನಗರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆ. ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿ ಪಥದತ್ತ ಹೋಗಲಿದೆ ಎಂದು ಹೇಳಿದರು. ಸತತ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಭಾನುವಾರ ಸಂಜೆ ನಗರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖರು, ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾನುವಾರ ಸಂಜೆ ನಡೆದ ಕೇಂದ್ರ ಸಚಿವ ಸಂಪುಟ ಸಚಿವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿಯಾಗಿ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದ್ದಂತೆ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿಕೊಳ್ಳುವ ಮೂಲಕ ಸಂಭ್ರಮಿಸಿದ್ದರು. ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆಗಾಗಿ ಅಂಬೇಡ್ಕರ್ ವೃತ್ತದ ಬಳಿ ಬೃಹತ್ ಎಲ್ಇಡಿ ಸ್ಕ್ರೀನ್ ಅಳವಡಿಸಲಾಗಿತ್ತು. ಬಿಜೆಪಿ, ಜೆಡಿಎಸ್ ಕಾರ್ಯಕರ್ತರು, ದೇಶಾಭಿಮಾನಿಗಳು, ಸಾರ್ವಜನಿಕರು ರಾಷ್ಟ್ರಪತಿ ಭವನದ ಕಾರ್ಯಕ್ರಮ ವೀಕ್ಷಿಸಿದ್ದರು. ನಗರದ ವಿವಿಧ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಯಂ ಪ್ರೇರಣೆಯಿಂದ ಕಾರ್ಯಕರ್ತರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಬೀದರ್ ಬಿಜೆಪಿ ಮಂಡಲ್ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ ನೇತೃತ್ವದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಕುಂತಲಾ ಬೆಲ್ದಾಳೆ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಎರ್ನಳ್ಳಿ, ಪ್ರಮುಖರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಗುರುನಾಥ್ ಜಾಂತಿಕರ್, ಸೂರ್ಯಕಾಂತ್ ಶೆಟ್ಕರ್, ಎನ್.ಆರ್. ವರ್ಮಾ, ವಿಜಯಕುಮಾರ್ ಪಾಟೀಲ್, ರಾಜ್ಕುಮಾರ್ ಪಾಟೀಲ್, ಪ್ರಸನ್ನಲಕ್ಷ್ಮಿ ದೇಶಪಾಂಡೆ, ಸುಭಾಷ್ ಮಡಿವಾಳ್, ಗಣೇಶ್ ಭೋಸ್ಲೆ, ಉಪೇಂದ್ರ ದೇಶಪಾಂಡೆ, ನಿತಿನ್ ಕರ್ಪೂರ್, ರೋಷನ್ ವರ್ಮಾ, ದಿನೇಶ್ ಮುಲ್ಗೆ, ವೀರೇಶ್ ಸ್ವಾಮಿ, ಕೈಲಾಸ್ ಗಾಜಿ, ಸಂಜು ಜೀರ್ಗೆ, ಚಂದ್ರಶೇಖರ್ ಗಾದಾ, ಸಂಗಮೇಶ್ ಹುನ್ನಾಬಾದೆ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं संघ के प्रधानमंत्री के रूप में
अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं नरेंद्र दामोदर दास मोदी ईश्वर की शपथ लेता हूं कि जो विषय संघ के प्रधानमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि प्रधानमंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। सर लड्डू कहाँ ले जरा थोड़ा वाइड आर्म सर लड्डू कहाँ ले लड्डू कहाँ ले आगे पूरे अक्का वाइड आगे खाली आगे ऊपर नाಳೆಗೆ ಡಬಲ್ ಧಮಾಕ ಸರ್ ಎನ್ಡಿಎ ಸರ್ಕಾರ ಮೂರನೇ ಅವಧಿಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಪ್ರಮಾಣ ವಚನವನ್ನು ತೆಗೆದುಕೊಂಡು ಇವತ್ತು ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ, ಇಡೀ ದೇಶದಲ್ಲಿ ಸಂಭ್ರಮ. ದೀನ ದಲಿತರು, ಹಿಂದುಳಿದವರು, ಬಡವರ ನಾಯಕ ಅಂತ ಹೇಳಿ ಇವತ್ತೇನು ನರೇಂದ್ರ ಮೋದಿಯವರು ಇವತ್ತು ಜನರು ಮೂರನೇ ಅವಧಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಮೇಲಿಟ್ಟಂಥ ಜನರಿಟ್ಟಂಥ ವಿಶ್ವಾಸ, ಅವರ ಒಂದು ಪ್ರೇರಣೆ ಇವತ್ತು ಇಡೀ ದೇಶಕ್ಕೆ ಈ ಬರುವಂಥ 5 ವರ್ಷಗಳ ಕಾಲ ಅವರು ಪ್ರಧಾನಿಯಾಗಿ ಈ ದೇಶದ ಸಂಪೂರ್ಣ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿ ಮತ್ತೆ ನರೇಂದ್ರ ಮೋದಿಯವರು ಜಗತ್ತಿನ ನಾಯಕರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂದರೆ ಎನ್ಡಿಎ ಇವತ್ತು ಪ್ರಧಾನಮಂತ್ರಿ ಮತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಬಹುಮತ ಸಾಬೀತುಪಡಿಸಿ ಇವತ್ತು ಅಧಿಕಾರಕ್ಕೇರಿದೆ. ನರೇಂದ್ರ ಮೋದಿಗೆ ಮೊದಲನೇ ಬಾರಿಗೆ ಶುಭಾಶಯ ಕೋರ್ತೀನಿ. ಅದೇ ರೀತಿ ಕರ್ನಾಟಕ ವತಿಯಿಂದ JDS ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಾನು ಶುಭಾಶಯ ಕೋರ್ತೀನಿ. ಈ ಒಂದು ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಬರ್ತಕ್ಕಂಥ ದಿನಗಳಲ್ಲಿ ಅತ್ಯಂತ ಅಭಿವೃದ್ಧಿಯಾಗಿ ಭಾರತವನ್ನು ಕೊಂಡೊಯ್ಯುವಂಥ ಒಂದು ವಿಶ್ವಗುರು ಮಾಡಲಿಕ್ಕೆ ಈ ಒಂದು ಎನ್ಡಿಎ ಮೈತ್ರಿಕೂಟ ಸಾಧ್ಯವಾಗಲಿದೆ. ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ಡಿಎ ಸರ್ಕಾರ ಇವತ್ತು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ವೇಗವನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾ JDS ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತೀವಿ. ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆನೇ ತನ್ನ ಕ್ಯಾಬಿನೆಟ್ ಆಗ್ತಕ್ಕಂಥ ಸಚಿವರಿಗೆ ಟಾಸ್ಕ್ ಕೊಟ್ಟು 100 ದಿನಗಳ ಕಾರ್ಯವೈಖರಿಯನ್ನು ಅವರಿಗೆ ನೀಡಿ 100 ದಿನದಲ್ಲಿ ತಾವು ಈ ಕೆಲಸ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನೀಡಿದಂಥ ಏಕೈಕ ಪ್ರಧಾನಿ ಭಾರತದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿ ಅವರು ಇವತ್ತು 3ನೇ ಬಾರಿಗೆ ಐತಿಹಾಸಿಕ ಘಟನೆ ಹಿಂದೆ ನೆಹರು ಅವರು ಏನು 3 ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಅದು ಇತಿಹಾಸವನ್ನು ಮರುಕಳಿಸಿ ಅವರ ಇತಿಹಾಸವನ್ನು ಮುರಿದು ಇವತ್ತು ನಮ್ಮ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿ ಅವರು ಎಲ್ಲ ಕೆಲಸಗಳನ್ನು ಅಭಿವೃದ್ಧಿಯ ಕಾರ್ಯಗಳನ್ನು ಜೊತೆಗೆ ಸರ್ವ ಜನಾಂಗದ ಅಭಿವೃದ್ಧಿ ಹರಿಕಾರರಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಇವತ್ತು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇಡೀ ನಮ್ಮ ದೇಶಕ್ಕಷ್ಟೇ ಅಲ್ಲ, ಜಗತ್ತಿನಲ್ಲಿರ್ತಕ್ಕಂಥ ಭಾರತದ ಅಭಿಮಾನಿಗಳು, ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಇವತ್ತು ಬಹಳ ಹರ್ಷ ಉಲ್ಲಾಸದಿಂದ ಬಹಳ ಅತ್ಯಂತ ಆನಂದದಾಯಕ ಕ್ಷಣದಲ್ಲಿ ನಾವೆಲ್ಲರೂ ತೇಲಾಡುತ್ತಿದ್ದೇವೆ ಅಂತಕ್ಕಂಥ ಎಲ್ಲರಿಗೆ ಭಾರತದ ಪ್ರಧಾನಿಯವರ ಕಾರ್ಯವೈಖರಿಯು ಬಹಳ ಅಚ್ಚುಮೆಚ್ಚಾಗಿದೆ. ಜಗಮೆಚ್ಚಿದ ನಾಯಕ ಯಾರಾದರೂ ಇದ್ದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇವತ್ತು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಇಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸೇರಿ ಸಿಹಿ ಹಂಚಿ ಪಟಾಕಿಯನ್ನು ಸಿಡಿಸಿ ನಾವು ಅತಿ ಆನಂದ ಉತ್ಸಾಹದಿಂದ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜೆಡಿಎಸ್ ಪಕ್ಷದ ನಾಯಕರಾದ HD ಕುಮಾರಸ್ವಾಮಿ ಅವರು ಪ್ರಮಾಣ ಸ್ವೀಕರಿಸಿದ್ದಕ್ಕೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು. ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅಭಿ ಕಾಳೆಯವರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ LED ವ್ಯವಸ್ಥೆ ಮಾಡಿದ್ದಕ್ಕೆ ಸಾರ್ವಜನಿಕರು ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ಮಾಡಿದ್ದರು. HD ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ಜಿಲ್ಲಾ ಜೆಡಿಎಸ್ ಪಕ್ಷ ವತಿಯಿಂದ ಸಂಭ್ರಮಾಚರಣೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಬೀದರ್ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ್ ಕೋಡ್ಗೆ ಅವರು ಮಾತನಾಡಿ, HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದರಿಂದ ಜೆಡಿಎಸ್ ಪಕ್ಷಕ್ಕೆ ಇನ್ನಷ್ಟು ಆನೆ ಬಲವಂದಂತಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ಅವರು ತಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದರು. ಜೆಡಿಎಸ್ ಪ್ರಮುಖರಾದ ಅಭಿ ಕಾಳೆ ಅವರು ಮಾತನಾಡುತ್ತಾ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರೈತರ ಕಣ್ಮಣಿ ನಾಯಕರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರಾದ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಕ್ಕೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಗಿದೆ ಎಂದು ಹೇಳಿದರು. ಬೀದರ್ ನಗರಸಭೆ ಸದಸ್ಯರಾದ ರಾಜು ಚಿಂತಾಮಣಿ ಅವರು ಮಾತನಾಡುತ್ತಾ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಬೀದರ್ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದರು ಎಂದು ಹೇಳಿದ್ದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಅಭಿ ಕಾಳೆ, ನಗರಸಭೆ ಸದಸ್ಯರಾದ ರಾಜು ಚಿಂತಾಮಣಿ, ಪರಿಶಿಷ್ಟ ಘಟಕದ ಅಧ್ಯಕ್ಷರಾದ ಬೊಮ್ಮಗುಂಡ ಚಿಟ್ಟಾವಾಡಿ, ಚಿಕನ್ ಸಲೀಂ, ಬಸವರಾಜ್ ಶಾಪುರ್, ರೇವಣಸಿದ್ದಪ್ಪ ಕಟ್ಟನಹಳ್ಳಿ, ಶಂಕರ್ ಗಾದ್ಗಿ, ಶಿವರಾಜ್ ಬರೂರ್, ಶಿವರಾಜ್ ವಗ್ಗೆ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. प्रधानमंत्री श्री नरेंद्र मोदी तीसरी बार इस देश की बागडोर संभालने के लिए तैयार है. The man of the moment, just a few moments from now, as he returns greetings of his colleagues, of the cabinet, and people who have come here in their thousands to attend this special moment. धीरे मंच की ओर अग्रसर होते हुए श्री राजेश वर्मा कुछ ही समय में हमारे बीच राष्ट्रपति महोदया का शुभागमन होगा. सबकी निगाहें अब टिकी हुई हैं माननीय राष्ट्रपति महोदया के शुभागमन
की ओर मंच पर विराजमान सभी विशिष्ट कुमार स्वामी Aradhanalli Devegowda Kumaraswamy do swear in the name of God that I will bear true faith and allegiance to the Constitution of India as by law established, that I will uphold the sovereignty and integrity of India, that I will faithfully and conscientiously discharge my duties as a Minister for the Union, and that I will do right to all manner of people in accordance with the Constitution and the law, without fear or favor, affection or ill will. I, Aradhanalli Devegowda Kumaraswamy, do swear in the name of God that I will not directly or indirectly communicate or reveal to any person or persons any matter which shall be brought under my consideration or shall become known to me as a minister. ಬೀದರ್ ಜಿಲ್ಲೆಯಲ್ಲಿ ಜಾತೀಯ ಜನತಾದಳ ಪಕ್ಷ ವತಿಯಿಂದ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿಗೋಸ್ಕರ ಬೀದರ್ ನಗರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಭರ್ಜರಿ ಒಂದು ಸ್ಕ್ರೀನ್ ಮುಖಾಂತರ ಒಂದು ಸಾರ್ವಜನಿಕರಿಗೆ ಒಂದು ಪ್ರಮಾಣ ವಚನ ತಗೊಂಬಂಥದ್ದು ಒಂದು ಲೈವ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಹಾಗಾಗಿ ಆ ಕಾರ್ಯಕ್ರಮ ಸುಮಾರು ಎಲ್ಲ ಜನರು ಬಂದು ವೀಕ್ಷಣೆ ಮಾಡಿ ಖುಷಿಪಟ್ಟಿದ್ದಾರೆ. ನಮ್ಮ ಭಾಳ ಸಂತೋಷಕರ ವಿಷಯವಾಗಿದೆ. ಯಾಕೆಂದರೆ ಕುಮಾರಣ್ಣವರು ಒಂದು ಎಲ್ಲ ಸಮುದಾಯ ತಗೊಂಥ ನಾಯಕರಾಗಿದ್ದಾರೆ. ಹಾಗಾಗಿ ಇವತ್ತು ಪ್ರಮಾಣ ವಚನ ತಗೊಂಡಿದ್ದ ನಮ್ಮ ಬೀದರ್ ಜಿಲ್ಲೆಯ ಜನತಾದಳ ಪಕ್ಷ ವತಿಯಿಂದ ನಾವು ಅದ್ಧೂರಿಯವಾಗಿ ನಾವು ಪಟಾಕಿ ಸಿರಿಸಿ ಹಾಗೂ ಮತ್ತು ಸಿಹಿ ಹಂಚಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೆವು. ಈ ಮೂಲಕ ನಾವು ಅದೇ ಮೂಲಕ ಹೇಳಕ್ಕೆ ಬಯಸ್ತೀನಿ. ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಇವತ್ತು ನಮಗೆಲ್ಲರಿಗೆ ದೇಶದ ಎಲ್ಲ ಜನರಿಗೆ ಏನಾದರೂ ಒಂದು ಒಳ್ಳೆ ಒಂದು ಹಬ್ಬದಂಥ ಒಂದು ವಾತಾವರಣ ಇತ್ತು. ಮತ್ತು ಅದರ ನಂತರ ನಮ್ಮ ಕರ್ನಾಟಕ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಸಚಿವ ಸ್ಥಾನ ಪಡೆದಿದ್ದಾರೆ. ಈ ಒಂದು ಖುಷಿ ಸಂದರ್ಭದಲ್ಲಿ ನಾವೆಲ್ಲ ಜನತಾ ದಳ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಏನದ ಒಂದು ಸಂಭ್ರಮವನ್ನು ಆಚರಿಸಿ ಸ್ಕ್ರೀನ್ ಮುಖಾಂತರ ಲೈವ್ ಏನದ ಇದು ಮಾಡಿದ್ವಿ. ಅದು ಅಭಿಕಾಳೆಗೆ ಏನದ ನಾವು ಸ್ವಲ್ಪ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅವರಿಂದ ಏನದ ಇವತ್ತದು ಒಂದು ಕಾರ್ಯಕ್ರಮ ಏನದ ನಾವು ಭಾಳಷ್ಟು ಒಂದು ವಿಜೃಂಭಣೆಯಿಂದ ಏನದ ಆಚರಿಸಿವಿ ಅಂತ ಹೇಳಕ್ಕೆ ನಾನು ಬಯಸ್ತೇನೆ.
ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಕರ್ನಾಟಕದಿಂದ ರೈತರ ಕಣ್ಮಣಿ ಯುವಕರ ನಾಯಕರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕುಮಾರಣ್ಣನವರು ಇವತ್ತೇನು ಪ್ರಮಾಣ ವಚನ ಸ್ವೀಕರಿಸಿದಾರ. ಇವತ್ತೇ ನಾವೆಲ್ಲ ಹಬ್ಬದ ವಾತಾವರಣದಂತೆ ಇವತ್ತು ಎಲ್ಲ ಇಲ್ಲಿ ಅಂಬೇಡ್ಕರ್ ಸರ್ಕಾರದಲ್ಲಿ ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸಿದೆ ಅಂತೇಳಿ ಅವರಿಗೆಲ್ಲ ಇವತ್ತು JDS ಕಾರ್ಯಕರ್ತರು ಎಲ್ಲ ಸೇರಿ ಇದು ಮಾಡಿದೆವು. ಅದಕ್ಕಾಗಿ ಎಲ್ಲರೂ ಧನ್ಯವಾದ. ಬೀದರ್ ನಗರದ ಗಾಂಧಿಗಂಜ್ನಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಳೆದ 15 ದಿನಗಳಿಂದ ವ್ಯಾಪಾರ ವಹಿವಾಟು ಬಂದಾದ ಕಾರಣ ರೈತರು ಮಾರಲು ತಂದಿರುವ ಉದ್ದು, ಹೆಸರು ಮತ್ತು ತೊಗರಿಯನ್ನು ಚನ್ನಿ ಮಾಡಲು ಗಾಂಧಿಗಂಜ್ನ ಅಡದ್ ಏಜೆಂಟರು ಒಪ್ಪಂದ ಕಾರಣ ವ್ಯಾಪಾರಿಗಳು ರೈತರ ಧಾನ್ಯ ಖರೀದಿಸಲು ಒಪ್ಪುತ್ತಿರಲಿಲ್ಲ. ಈ ಸಂಬಂಧ APMC ಕಚೇರಿಯಲ್ಲಿ ರೈತ ಸಂಘದ ಮುಖಂಡರು ಹಾಗೂ ಗಾಂಧಿಗಂಜ್ ವ್ಯಾಪಾರಿಗಳ ಸಂಧಾನ ಸಭೆ ನಡೆಯಿತು. ದಯಾನಂದ ಸ್ವಾಮಿ ಸಿರ್ಸಿ ಅವರು ಮಾತನಾಡುತ್ತಾ, ಕಳೆದ 15 ದಿನಗಳಿಂದ ಗಾಂಧಿಗಂಜ್ನ ಅಡದ್ ಏಜೆಂಟರು ರೈತರು ಮಾರಲು ತಂದಿರುವ ಉದ್ದು, ಹೆಸರು ಮತ್ತು ತೊಗರಿಯನ್ನು ಚನ್ನಿ ಮಾಡದ ಕಾರಣ ವ್ಯಾಪಾರಿಗಳು ಧಾನ್ಯಗಳು ಖರೀದಿಸಲು ಹಿಂದೇಟು ಹಾಕುತ್ತಿದ್ದರು. ಈ ಸಂಬಂಧ ಇಂದು ಬೀದರ್ ನಗರದ APMC ಕಚೇರಿ ಸಭಾಂಗಣದಲ್ಲಿ ಏಜೆಂಟರು ವ್ಯಾಪಾರಿಗಳ ಸಂಧಾನ ಸಭೆಯನ್ನು ರೈತರ ಸಂಘದ ಸಮ್ಮುಖದಲ್ಲಿ ನಡೆಸಲಾಗಿದೆ. ಹೊಸ ಚನ್ನಿ ಬಂದ ಮೇಲೆ ರೈತರ ಧಾನ್ಯವನ್ನು ಖರೀದಿಸಲು ವ್ಯಾಪಾರಿಗಳು ಒಪ್ಪಿದ್ದಾರೆ. ಇಂದಿನಿಂದಲೇ ಗಾಂಧಿಗಂಜ್ನಲ್ಲಿ ವ್ಯಾಪಾರ ವಹಿವಾಟು ಆರಂಭಗೊಂಡಿದೆ ಎಂದು ಹೇಳಿದ್ದರು. ಬೀದರ್ APMC ಆಡಳಿತಾಧಿಕಾರಿ ಶಿವಶರಣಪ್ಪ ಮಜ್ಗೆ ಅವರು ಮಾತನಾಡಿ, ಇಂದು APMC ಕಚೇರಿಯಲ್ಲಿ ಆಡಳಿತ ಏಜೆಂಟರು ರೈತರ ಸಂಧಾನ ಸಭೆಯಲ್ಲಿ ಹೊಸ ಚನ್ನಿ ಬಂದ ಬಳಿಕ ರೈತರು ಆಡಳಿತಕ್ಕೆ ತಂದಿರುವ ಧಾನ್ಯಗಳನ್ನು ವ್ಯಾಪಾರಿಗಳು ಖರೀದಿಸಲು ಒಪ್ಪಿಗೆ ನೀಡಿದ್ದಾರೆ. ಕಳೆದ 15 ದಿನಗಳಿಂದ ಬಂದಾಗಿರುವ ವ್ಯಾಪಾರ ವಹಿವಾಟು ಇಂದಿನಿಂದಲೇ ಮತ್ತೆ ಪ್ರಾರಂಭಗೊಂಡಿದೆ ಎಂದು ಹೇಳಿದ್ದರು. ಈ ಸಭೆಯಲ್ಲಿ ಅಶೋಕ್ ರೆಜಂತಲ್, ರೈತ ಮುಖಂಡರು, ವ್ಯಾಪಾರಿಗಳು ಸೇರಿದಂತೆ ಇತರರು ಇದ್ದರು. ಆಲ್ರೆಡಿ ಆಗ್ಯದ 2 ಗಂಟೆಗೆ ಟೆಂಡರ್ ಕ್ಲೋಸ್ ಆಗ್ತದೆ. ಈಗ ನಾವು ಲೈಸೆನ್ಸ್ ಇದ್ದವ್ರಿಗೆ ಹೊಸ ಮಂದಿಗೆ ನಮ್ಗೆ ತೊಗೊಂಬಂದಿಲ್ಲ ಅಂತಾರೆ. ಹಿಂಗೆ ಯಾಕೆ ಬಂದಿಲ್ಲ ಅಂದ್ರೆ ನಮ್ಗೆ ತೊಗೊಂಬಂದಿಲ್ಲ, ನಮ್ಮ ಹಿಂಗೆಲ್ಲ ಅಂತಾರಲ್ಲ. ಈ ಸೋಯಾ ತೊಗೊಂಬ ಬಾಜಿಗೆ, ತೊಗರಿ ತೊಗೊಂಬ ಬಾಜಿಗೆ ಹಿಂಗೆಲ್ಲ ಇರ್ತಾರೆ ನೋಡಿ. ಈಗ ಅವ್ರು ಮೀಟಿಂಗ್ ಮಾಡ್ಲತ್ತಾರ. ಮೀಟಿಂಗ್ ಮುಗಿದ್ಮೇಲೆ ಅವರು ಇದು ಮಾಡಿದ್ರೆ ಇವತ್ತು ಚಾಲು ಆಯಿತು, ಸ್ಟಾರ್ಟ್ ಆಯಿತು. ಮಾತಾಡೋದು ಯಾರು ನಮ್ಮ ಮಾತಾಡೋದು ಇಲ್ಲ, ಅದಕ್ಕೆ ಹೋಗೋದು ಏನು ಜೊತೆಲ್ಲ ಇಲ್ಲ. ಆಲ್ರೆಡಿ ನಾವು APMC 2-3 ಲಕ್ಷ ಕೊಟ್ಟಿದ್ದೀವಿ. ಬರ್ರಿ ನಾವು ಕಳಿಸ್ತೀನಿ ಎಲ್ಲರಿಗೆ. 6 ತಿಂಗಳಿಗೆ ಒಂದೇ ಸಲ ಅನ್ಸೀಸನ್ ಅದ. ಯಾರ ರೈತ ಇವಾಗ ಏನು ತರ್ತಾನಲ್ಲ ಅವನಿಗೆ ಸೀಸನ್ನೇ. ಹೌದು, ಮಾರಾಟ ತರ್ತಾನಲ್ಲ ಅವನಿಗೆ ಸೀಸನ್ನೇ. ಅವನಿಗೆ ಯಾಕಂದ್ರೆ ಅವತ್ತು ಟೆಂಡರ್ ಹಾಕೋರು ಯಾರಿಲ್ಲ ಅಂದ್ರೆ 3 ದಿನನೇ ಲಾಟ್ ಎಂಟ್ರಿ ಅಂದ್ರೇನು, ಅವ್ರು ಅಡ್ತವ್ರು ಬಂದಾದ್ರೆ ಎಂಟ್ರಿ ಮಾಡಿಸಿಲ್ಲ, ಆಗಿಲ್ಲ. ಅಲ್ಲಿಂದ ಅವ್ರು ಲಾಟ್ ಎಂಟ್ರಿ ಮಾಡ್ರೆ ಜನ್ನೂರು ಭೀ ಕಂಟಿನ್ಯೂ ಹಾಕ್ಯಾರ, ಬೇರೆ 2-3 ಟ್ರೇಡರ್ಸ್ ಹಾಕ್ಯಾರ. ಈಗ ನಿನ್ನ ನಮ್ಮ ರೇಟ್ ಆಲ್ರೆಡಿ ಕಮ್ಮಿ ಮಾಡ್ಲತ್ತದ, ಎಲ್ಲರೂ ಹಾಕಿದ್ರೆ ಹೆಚ್ಚು ಮಾಡ್ತದ. ಯಾರು ಮುನಪಲ್ಲಿ ನಮ್ಮ ರೇಟ್ ಅದಕ್ಕೆ ಎಲ್ಲ ಇವತ್ತು ನೋಡಿ ಚನ್ನಿ ಮಾಡಿ ರೈತರು ಮಾಲೆ ಹಾಕಿ 2 ಕಿಲೋ ಬಿಡೋದು. ಈಗ ಅದು ಪ್ರಾಕ್ಟೀಸಲ್ಲಿ ಏನಿರ್ತದ, ಒಬ್ಬೊಬ್ಬರು 2 ರೈತರಿಗೆ ನಾವು ನಂಬರ್ ಬಂದ್ರೆ ಮತ್ತೊಂದ್ಸಲ ಯಾರು ದೊಡ್ಡ ಸಮಸ್ಯೆ. ಈಗ ಇಷ್ಟು ದಿನ ನಿಮಗೆ 20,000-30,000 ಚೀಲ ಬಂದರೂ ಯಾವ ಪ್ರಾಬ್ಲಮ್ ಇಲ್ಲ. ಈಗ ಏನಾದರೂ ಹೊಸ ಚನ್ನಿ ಬಂದಿರ್ಬೇಕ ಕರ್ತ ಕೊಡಬೇಡ್ರಿ, ಏನು ಕೊಡಬೇಡ್ರಿ, ಪೆಲ್ಲ ಹೆಂಗಿತ್ತು ಹಂಗೆ ನಡ್ಸ್ಕೊಂಡು ಹೋಗಿ ಅಂತ ಇಷ್ಟು ಹೇಳಿದ. ಮತ್ತೇನು ನಾವು ಲೆಟ್ರನ್ನು ಕೊಟ್ಟಿದ್ದೇವೆ ಅಷ್ಟೇ. ಅವ್ರಂತಾರೆ ಇಲ್ಲ ಫಾಯ್ದೆ ಹೆಂಗದ ನಡೆದಿಲ್ಲ, ಒಟ್ಟು ನೀವು ಕರ್ತ ತೊಗೋಬೇಡ್ರಿ, ಚನ್ನಿ ಮಾಡ್ಕೋಬೇಡ್ರಿ, ಚನ್ನಿ ಮಾಡೋದ್ರಿಗೆ 1 ಕಿಲೋ ಕರ್ತ ತೊಗೋಬೇಡ್ರಿ ಅಂತಾರೆ. ಇದು ನ್ಯಾಯ ಆಗ್ತದೆ. ನೀವು ಈಗ ನಂಬರ್ ಈಗ ಚನ್ನಿ ಅಂದ್ರೆ ಎಲ್ಲ ಒಂದ್ರಾಗೆ ನಡೆದ. ಈಗ ಏನಂದ್ರೆ ಮೊದಲಿನಿಂದ ಏನದ ನೋಡಿ ಎಲ್ಲ ಏನಂದ್ರೆ ತೊಗರಿ ಚನ್ನಿಗೆ ತೊಗರಿ ಹಚ್ಬೇಕಲ್ಲ, ಹೆಸರು ಚನ್ನಿಗೆ ಹೆಸರು ಹಚ್ಬೇಕು. ಹೆಸರು ಚನ್ನಿ ಹಚ್ಚಿ ತೊಗರಿಗೆ ಮಾಡ್ತಾರೆ ಅಂದ್ರೆ ಮಾಡಿ ಕಡೆ 1 ಕಿಲೋ ಕೊಡ್ತಾರೆ. ಎಲ್ಲ ಮಣ್ಣು ಹೋಗೋದ್ರಿ ಅಣ್ಣ, ತೊಗರಿ ಹಚ್ಚಿರಿ, ತೊಗರಿ ಚನ್ನಿಗೆ ತೊಗರಿ ಹಚ್ಚಿರಿ, ನಮ್ಗೆ ಏನು ಕೊಡಬೇಡ್ರಿ ಅಂತ ಹೇಳ್ತೀವಿ ಅಷ್ಟೇ. ಮತ್ತೇನಿಲ್ಲ, ಅದು ಹೊಸದು ಬರುತ್ತಾನ ಮಾಡೋದಲ್ಲ. ಹೇಳ್ತಾನೆ ನೀವು ಹಿಂದೆ ಹೆಂಗೆ ನಡ್ಸ್ಕೊಂಡು ಹೋಗಿ ನಡ್ಸ್ಕೊಂಡು ಹೋಗಿ ಹೇಳ್ತೀವಿ. ನಂತರ ನೀವು ಹೊಸ ತಂದಿಲ್ಲ, ನೀವು ಏನು ಕೊಡಬೇಡ್ರಿ. ಈಗ ಅವರಿಂದ ಮೀಟಿಂಗ್ ಆಯ್ತು. ಹೌದು, ಇಲ್ಲಿ ಬಂದೆಲ್ಲ ಸರ್ ಅನ್ನೋದ್ರಿ ಮೇಡಮ್ ಅವರಿಗೆ. ಈಗ ಹೊಸ ಚೆನ್ನಿ ಯಾವಾಗಲೂ ಮಾಡಿಸ್ರಿ ಸರ್, ಅಲ್ಲಿವರೆಗೂ ಹಿಂದಿನ ಪದ್ಧತಿ ಪ್ರಕಾರ ನಡೆಸ್ರಿ ಅಂತ ಕೊಟ್ಟಿದ್ದೇವೆ ಅಷ್ಟೇ. ಬಿಟ್ಟು ನಮ್ದು ಏನೂ ಇಲ್ಲ ಸರ್. ಮತ್ತೆ ಅಧ್ಯಕ್ಷರೇ ಚಾರ್ಜ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ. ನೀವು ಟೆಂಡರ್ 5 ಅದ
ನಮ್ಮ ಬೀದರ್ ತಾಲೂಕಿನ APMCಯಲ್ಲಿ ಸುಮಾರು 15 ದಿನಗಳಿಂದ ವ್ಯಾಪಾರ ಸ್ಥಗಿತಗೊಂಡಿದೆ, ಬಂದಾಗಿದೆ, ಟೆಂಡರ್ ಹಾಕ್ತಾ ಇಲ್ಲ. ಕಾರಣ ಈಗೇನು ಖರೀದಿದಾರರ ಅವ್ರೇನಪ್ಪ ಅಂದ್ರೆ ನಮ್ಗೆ ಚೆನ್ನಿ ಕ್ಲೀನ್ ಮಾಡಿಕೊಡ್ರಿ, ಉದ್ದಿ ಕೊಡ್ರಿ, ಹೆಸರಿಗೆ ಕೊಡ್ರಿ, ಆಮ್ಯಾಗ ಏನಪ್ಪ ಅಂದ್ರೆ ತೊಗರಿ ಚೆನ್ನಿ ಮಾಡಿಕೊಡ್ರಿ, ನಮಗೆ ನಾವು ತೊಗೋತೀನಿ ಅಂತೇಳಿ ಅವ್ರದ್ದೊಂದು ಜಿದ್ದು. ಆದ್ರೆ ಇವ್ರೇನಂದ್ರೆ ಏಜೆಂಟ್ರು ಏನಪ್ಪ ಅಂದ್ರೆ ಅದೇ ನಾವು ಹಂಗೆ ಕೊಡೋಂಗಿಲ್ಲ, ಇದು ಹಂಗಿದ್ದಾಗ ತೊಗೋರಿ ಅಂತ ಇವರು. ಹೀಗಾಗಿ ಸೀಸನ್ ಇಲ್ದಕ್ಕೆ ಇದು ಭಾಳ ದಿನ ಹಿಡಿದು 15 ದಿವಸ ಆಗಿ 15 ದಿವಸ ಮ್ಯಾಲೆ ಆಯ್ತಿದೆ ಹೆಚ್ಚು ಕಮ್ಮಿ. ಈಗ ಸೀಸನ್ ಇರ್ತಿತ್ತು ಅಂದ್ರೆ ನಮಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗ್ಲಕ್ಕೆ ನಿನ್ನೆ ಗೊತ್ತಾಗ್ಯದ. ಅದಕ್ಕೆ ಈಗ ಅವರು 2-3 ಸಲ ಅವ್ರವ್ರು ವರ್ತಕರು ಮತ್ತು ಇವ್ರೇನು ದಲ್ಲಾಳ ಏಜೆಂಟ್ರು ಕಲ್ತು 2 ಸಲ ಮೀಟಿಂಗ್ ಮಾಡಿ ಅವರು ಯಾರಿಗೂ ಹೊಂದಾಣಿಕೆ ಆಗ್ಲಿಕ್ಕೆ ಅವ್ರು ಎದ್ದು ಹೋಗ್ಯಾರ. ಅದಕ್ಕೆ ಇವತ್ತು ನಾವು APMC ಒಂದು ಆಫೀಸ್ನಾಗ ಕೂತಿ ಕಾರ್ಯದರ್ಶಿ ಮತ್ತು ನಿರ್ದೇಶಕರ ಜೊತೆ ಒಂದು ಇಬ್ಬರಿಗೆ ಕರೆಸಿ ಅದು ಸಂಧಾನ ಮಾಡಿ ಏನಪ್ಪ ಅಂದ್ರೆ ಹೊಸ ಚೆನ್ನಿಗೆ ಒಂದು ಡೆಡ್ಲೈನ್ ಕೊಡ್ತಾಯಿದ್ದೀವಿ. ಅವ್ರಿಗೆ ಒಂದು ತಿಂಗಳು 15 ದಿವಸ ಏನಪ್ಪ ಅಂದ್ರೆ ಅಡ ದುಕಾನ್ದವ್ರಿಗೆ ಒಂದು ಟೈಮ್ ಕೊಟ್ಟು ಅವ್ರು ಹೊಸ ಚೆನ್ನಿ ಬರತನ ಈ ಏನು ಖರೀದಿದಾರರು ಏನದ ಮೊದಲಿನಂತೆ ಖರೀದಿ ಮಾಡ್ಬೇಕಂತೇಳಿ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಸಂಧಾನ ಮಾಡಿಸಿ ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಏನು ಈಗ ಆದ ನಂತರ ನಾಳೆ ಹಿಡಿದು ಮತ್ತು ಸೊ ಇವತ್ತಿನ ಹಿಡಿದೇ ಮಾರ್ಕೆಟ್ ಹಾಕಿ ಮತ್ತು ರೈತರಿಗೆ ಏನಪ್ಪ ಅಂದ್ರೆ ಒಂದು ಮಾಲ್ ಹೋಗ್ಲಿ. ಯಾಕಂದ್ರೆ ಈಗ ರೈತರ ಬಳಿ ದುಡ್ಡಿಲ್ಲ, ಬಿತ್ತನೆ ಚಾಲು ಅಲ್ಲತ್ತೋ, ಅವ್ರಿಗೆ ಏನಪ್ಪ ಬೀಜ ಗೊಬ್ಬರ ತಲ ದುಡ್ಡಿಲ್ಲ, ಅವ ಏನು ಇದ್ದಂಥ ಏನು ಅನಾಜ್ ತಂದು ಕುಂತಾನ ಇಲ್ಲಿ ಮಾರಾಟ ಆಗ್ತಾಯಿಲ್ಲ. ಅದಕ್ಕೆ ಭಾಳ ಸಂಕಷ್ಟ ಆಗೈತಾನೆ. ಅದಕ್ಕೆ ಇಬ್ಬರಿಗೆ ಕಲಿಸಿ ಏನಪ್ಪ ಕೂಡಿಸಿ ಇವತ್ತೇನಪ್ಪ ಅಂದ್ರೆ ನಿರ್ಣಯ ಮಾಡ್ತಾಯಿದ್ದೀವಿ. ವಾರಲಿಂದ APMCಯಲ್ಲಿ ವ್ಯಾಪಾರ ಬಂದ್ ಇತ್ತು. ಈ ಸೀಸನ್ ಒಂದಿಲ್ಲ, ಇದರ ಹೊಸ ಚೆನ್ನಿ ತಂದ ಮೇಲೆ ಟ್ರೇಡರ್ಸ್ ನಾವು ಟೆಂಡರ್ ಹಾಕ್ತೇವೆ ಅಂಥೇಳಿ ಅವ್ರ ಟ್ರೇಡರ್ ಮಧ್ಯದಲ್ಲಿ ಆಗಿದಂಥ ಒಂದು ಗೊಂದಲಕ್ಕೆ ಇದು ಆಗಿದೆ. ಇವತ್ತು ಆ ಗೊಂದಲ ನಿವಾರಣೆಗಾಗಿ ನಾವು ಮೀಟಿಂಗ್ ಕರೆದಿದ್ದೆವು. ಟ್ರೇಡರ್ಸ್ ಹೇಳಿ ಹೋಗ್ಯಾರ ಹೊಸ ಚೆನ್ನಿ ಬರೋವರೆಗೆ ನಮ್ಗೆ ನಾವು ಹಾಕ್ತೇವೆ ಅಂತ ಹೇಳಿ ಹೋಗ್ಯಾರ. ಈಗ ಅದರಲ್ಲೇ ಇವತ್ತು ನಾವು ರೈತ ಸಂಘದವ್ರ ಸಮ್ಮುಖದಲ್ಲಿ ಅವು ಕಮಿಷನ್ ಏಜೆಂಟ್ಸಿಗೆ ಮೀಟಿಂಗ್ ಕರೆದೆವು. ಅವರಿಗೆ ಅದು ಅವ್ರದ್ದು ಮನವೊಲಿಸಿ ಇವತ್ತು ಹೊಸ ಚೆನ್ನಿ ಬರ್ಲಿಕ್ಕೆ ಒಂದು ಡೆಡ್ಲೈನ್ ಕೊಟ್ಟು ವ್ಯಾಪಾರ ಚಾಲೂ ಮಾಡಿಸ್ತೇವೆ. ಆಯಿತು. ರೈತರದ್ದು ಅದೇ ವ್ಯಾಪಾರ ಬಂದಿಕ್ಕೆ ಬಿಡ್ರಿ, ಚಾಲೂ ಮಾಡಿರಿ, ರೈತರಿಗೆ ಯಾವುದೇ ತೊಂದರೆ ಆಗಲ್ಗತಿ ನೋಡ್ರಿ ಅಂದ್ರೆ ಅದ್ರ ಕಡೆಯಿಂದ ನಾವು ರೈತ ಸಂಘ ಸಮ್ಮುಖದಲ್ಲೇ ಈಗ ಅವ್ರದ್ದೆಲ್ಲ ಮೀಟಿಂಗ್ ಕರೆದು ಇದು ಮಾಡ್ತಾಯಿದ್ದೀವಿ. ಮುಂದೆ ವ್ಯಾಪಾರ ಚಾಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸಾಯಂಕಾಲ ತನಕ ವ್ಯಾಪಾರ ಚಾಲು ಆಯಿತು, ನಾವು ಅವ್ರಿಗೆ ಕರೆಸಿದೆವು. ನೇಪಾಳದಲ್ಲಿ 3 ದಿನಗಳ ಕಾಲ ನಡೆದ ವಿಜ್ಞಾನ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಬೀದರ್ ಜಿಲ್ಲೆಯ ದಲಿತ ಪ್ರತಿಭಾವಂತ ಯುವಕ ಸಿದ್ಧಾರ್ಥ್ ಕಾಂಚೆ ಅವರಿಗೆ 2024ನೇ ಸಾಲಿನ ಯುವ ವಿಜ್ಞಾನಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದು ದಲಿತ ನಾಯಕ ರಾಜ್ಕುಮಾರ್ ಮೂಲಭಾರತಿಯವರು ಹೇಳಿದ್ದಾರೆ. ಅಲ್ಲದೆ ಯುವ ವಿಜ್ಞಾನಿ ಪ್ರಶಸ್ತಿ ಪಡೆದಿದ್ದಕ್ಕೆ ಪಾಲಕರು, ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದರು. ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಎಂದು ಆಶೀರ್ವದಿಸಿದ್ದರು. ದಲಿತ ನಾಯಕ ರಾಜ್ಕುಮಾರ್ ಮೂಲಭಾರತಿಯವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ದಲಿತ ಪ್ರತಿಭಾವಂತ ಯುವಕ ಸಿದ್ಧಾರ್ಥ್ ಕಾಂಚೆ ಚಿಟ್ಪೇಟ್ ಅವರು ನೇಪಾಳದಲ್ಲಿ ನಡೆದ 3 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡು ಭಾರತ ದೇಶದ ಕರ್ನಾಟಕ ರಾಜ್ಯದ ಹಾಗೂ ಬೀದರ್ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಎಂದು ಹೇಳಿದರು. ಅಂದರೆ ಅಂತಾರಾಷ್ಟ್ರೀಯ ಏನು ಸಮ್ಮೇಳನ ನಡೀತಾ ಇದೆ, ಆ ಅಂತಾರಾಷ್ಟ್ರೀಯ ಏನು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ನಮ್ಮ ಬೀದರ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ, ಅದರಲ್ಲಿ ಒಂದು ಅವಾರ್ಡ್ ಕೂಡ ಏನದ ಅಂತಂದ್ರೆ ಅವ್ರಿಗೆ ಲಭಿಸಿದೆ. ಇವತ್ತು ಅಂತಾರಾಷ್ಟ್ರೀಯ ಅವಾರ್ಡ್ ಇದೆ ಅದು. ಇದರಲ್ಲಿ ಏನದ ಇವತ್ತು ಏನು ನೇಪಾಳದಲ್ಲಿ 3 ದಿನದ ಕಾರ್ಯಕ್ರಮ ನಡೀತಾ ಇದೆ. ಆ 3 ದಿನದ ಕಾರ್ಯಕ್ರಮದಲ್ಲೂ ಕೂಡ ಏನದ ಅಂತಂದರೆ ನಮ್ಮ ಬೀದರ್ ಜಿಲ್ಲೆಯ ಪ್ರತಿಭಾವಂತ ಯುವಕ ಇದರಲ್ಲಿ ಭಾಗಿಯಾಗಿದ್ದಾನೆ. ಅಂದರೆ ನಮ್ಮ ಬೀದರ್ ಜಿಲ್ಲೆಗೆ, ಕರ್ನಾಟಕಕ್ಕೆ ಭಾಳ ಒಂದು, ಮತ್ತದು ನಮ್ಮ ಭಾರತ ದೇಶಕ್ಕೆ ಕೂಡ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಅದು ಅಂತಾರಾಷ್ಟ್ರೀಯ ಅವಾರ್ಡ್ ಆಗಿರೋದರಿಂದ, ಹಾಗಾಗಿ ನಮ್ಮ ಕರ್ನಾಟಕ, ಬೀದರು ಮತ್ತು ನಮ್ಮ ಭಾರತ ದೇಶಕ್ಕೆ ಭಾಳ ಸ್ವಾಭಿಮಾನದ, ಮತ್ತು ಅದು ಏನು ನಮ್ಮ ಒಬ್ಬ ದಲಿತ ಪ್ರತಿಭಾವಂತ ಇದರಲ್ಲಿ ಹೋಗಿ ಒಂದು ಅವಾರ್ಡ್ ತೊಗೋತಾನಂತಂದ್ರೆ ಅದು ಭಾಳ ದೊಡ್ಡ ಹೆಮ್ಮೆ ವಿಷಯ ಆಗಿದೆ. ಹಾಗಾಗಿ ಏನು ಇವತ್ತು ಅವಾರ್ಡ್ ಸಿಕ್ಕಿದೆ, ಏನಪ್ಪ ಅಂತ ಹೇಳಿದ್ರೆ ಗೋಲ್ಡನ್ ಯಂಗ್ ಸ್ಟ್ಯಾಟಿಸ್ಟ್ ಅವಾರ್ಡ್ ಅಂಥೇಳಿ, ಸೈಂಟಿಸ್ಟ್ ಅವಾರ್ಡ್ ಅಂಥೇಳಿ 2024 ಅವಾರ್ಡ್ ಇದೆ. ಹಾಗಾಗಿ ಅದಕ್ಕೆ ನಾವೇನದ ಅಂದ್ರೆ ಭಾಳ ಒಂದು ನಮ್ಮ ಬೀದರ್ ಜಿಲ್ಲೆಯ ವತಿಯಿಂದ ನಾವು ಭಾಳ ಹೃದಯಪೂರ್ವಕವಾಗಿ ಏನದ ಅಂತಂದರೆ ಇನ್ನೂ ಅವನಿಗೆ, ಆ ಯುವಕಗೆ ಇನ್ನೂ ಇತರ ಕೆಲಸಗಳಲ್ಲಿ
ಒಳ್ಳೆ ಕೆಲಸಕ್ಕೆ ಇಂಥ ಅವಾರ್ಡ್ಗಳು ಸಿಗಲ್ಲ ಅಂಥೇಳಿ ನಾವು ಹಾರೈಸ್ತಾ ಇವತ್ತು ನಾವು ಆ ಯುವಕರ ಒಂದು ಕುಟುಂಬಕ್ಕೆ ನಾವು ಅವ್ರ ಕುಟುಂಬ ಕೂಡ ನಾವೇನದ ಅಂತಂದರೆ ಒಬ್ಬ ಯುವಕಿಗೆ ಆ ಕುಟುಂಬದ ತಾಯಿ ತಂದಿರು ಏನದಂತಂದರೆ ಎಂಥ ಒಂದು ಒಳ್ಳೆಯ ಅಂಥ ಒಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಾಯಿ ತಂದೆಯವ್ರದ ಒಂದು ಭಾಳ ದೊಡ್ಡ ಹಿಂದೆ ಒಂದು ಪಾತ್ರ ಇರ್ತದೆ. ಅವ್ರ ಕುಟುಂಬ ಕೂಡ ಏನದ ಅಂತಂದ್ರೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಬೀದರ್ ಜಿಲ್ಲೆಯ ಹಿಂದೂ ಹೃದಯ ಸಾಮ್ರಾಟಿ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರ 50ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರ ಅಭಿಮಾನಿ ಬಳಗದ ಕಪಿಲ್ ಹೂಗಾರ್ ಗಾದ್ಗಿ ಅವರ ನೇತೃತ್ವದಲ್ಲಿ ಬೀದರ್ ನಗರದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಹಾಗೂ ರಕ್ತದಾನಿಗಳಿಗೆ ಸಸಿಗಳು ಹಾಗೂ ಪ್ರಮಾಣ ಪತ್ರಗಳು ವಿತರಣೆ ಮಾಡಲಾಯಿತು. ಅಲ್ಲದೆ ನೌಬಾದ್ನ ಬಸವೇಶ್ವರ ವೃತ್ತದಿಂದ ಗಾಂಧಿಗಂಜ್ವರೆಗೆ ಬೈಕ್ ಮತ್ತು ಕಾರ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಕಪಿಲ್ ಹೂಗಾರ್ ಗಾದ್ಗಿಯವರು ಮಾತನಾಡುತ್ತಾ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಸಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಸೂರ್ಯಕಾಂತ್ ದಂಡಿ ಕಾಡ್ವಾದ್ ಅವರು ಮಾತನಾಡುತ್ತಾ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರ ಅಭಿಮಾನಿ ಬಳಗದಿಂದ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಾಗೂ ಸಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಜೂನ್ 9 ಐತಿಹಾಸಿಕ ದಿನವಾಗಿದೆ. ನರೇಂದ್ರ ಮೋದಿ ಅವರು 3ನೇ ಸಲ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಸಂತೋಷದ ವಿಷಯವಾಗಿದೆ. ನನ್ನ ಅಭಿಮಾನಿ ಬಳಗದವರು ನನ್ನ ಜನ್ಮದಿನದ ನಿಮಿತ್ತವಾಗಿ ರಕ್ತದಾನ ಶಿಬಿರ ಆಯೋಜಿಸಿ ರಕ್ತದಾನ ಮಾಡಿ ಜೀವ ಉಳಿಸುವ ಕಾರ್ಯ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅಭಿಮಾನಿ ಬಳಗದ ಮಹೇಶ್ ಹೂಗಾರ್, ವಿನೋದ್ ಬಡ್ಗೆ, ನರ್ಸಿಂಗ್, ಮನೋಜ್ ಇಂಜಿನಿಯರ್, ಚಂದು ಹಳದಕೇರಿ, ಅಮರ್ ಗಾದ್ಗಿ, ಕುಶಲ್ ಬಂಗೂರೆ, ಸೂರ್ಯಕಾಂತ್ ಕಾಡ್ವಾದ್ ಅವರು ಸೇರಿದಂತೆ ಇತರರು ಇದ್ದರು. ಫ್ರೆಶ್ ಮಾಡ್ಬೇಕು ಒಂದು ನಿಮಿಷ ನೆಕ್ಸ್ಟ್ ಬರೋ ಅಶೋಕ दादा आओ जी जितेंद्र राहुल ಹಿಂದೆ ಧೀರಜ್ ಒಂದು ನಿಮಿಷ ಬರೀ ಮಾತಿನಿಗೆ ರಕ್ತ ಕೊಟ್ಟಿದ್ದಾರೆ
ಇವ್ರಿಂದ ಚಾಲು ಮಾಡಿ ಮುಂದೆ ಸರ್ ಕೈ ಅಣ್ಣ ಜಿತೇಂದರ್ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅಣ್ಣನವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶೇಖರ್ ಪಾಟೀಲ್ ಗಾದ್ಗಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಬ್ಲಡ್ ಕ್ಯಾಂಪ್ ಮಾಡಲಾಗಿದೆ. ಸೋಮಶೇಖರ್ ಪಾಟೀಲ್ ಗಾದ್ಗಿ ಅಂದರೆ ಬೀದರ್ ಹಿಂದೂ ಹೃದಯ ಸಾಮ್ರಾಟ್. ಅವ್ರ ಸಲುವಾಗಿ ಬರ್ತ್ಡೇ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಯುವಕರು ಅವ್ರ ಸ್ವಂತ ಆಗಿ ಬಂದು ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಖಾಲಿ ಅವ್ರ ಅಭಿಮಾನಿ ಬಳಗ ಕಡೆಯಿಂದ ಹಿಂಗೆ ಬರ್ತ್ಡೇ ಮಾಡಲಾಗಿದೆ ಅಂತ ಹೇಳಿದ್ರೆ ಅವರೇ ಬಂದು ಸಜೆಷನ್ ಕೊಟ್ಟು ನಾವು ಬ್ಲಡ್ ಕ್ಯಾಂಪ್ ಮಾಡರಿ, ಅಣ್ಣವ್ರ ಸಲುವಾಗಿ ಬ್ಲಡ್ ಕೊಡರಿ. ಈಗ ನಮ್ಮ ಹಿಂದೂ ಕಾಪಾಡ್ಬೇಕು ನಮ್ಮ ಬೀದರ್ದಾಗ ಅಂದ್ರೆ ಇವ್ರು ಒಬ್ಬರೇ ಹರ. ಅದಕ್ಕೆ ಬೀದರ್ ಹಿಂದೂ ಹೃದಯ ಸಾಮ್ರಾಟ್ ಅಂದ್ರೆ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅಂತ. ಎಲ್ಲರೂ ಹರ್ಷ ಉಲ್ಲಾಸದಿಂದ ಬಂದು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಹಾಗೆ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ. 4ಕ್ಕೆ ಸಂಜೆ ನೌಬಾದ್ ಬಸವೇಶ್ವರ ಚೌಕ್ಲಿಂದ ಗಾಂಧಿಗಂಜ್ವರೆಗೆ. ಸಾಯಂಕಾಲ 7ಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಬಸವೇಶ್ವರ ಮಂದಿರ್ ಗಾಂಧಿಗಂಜ್. ಅದ್ರ ಸಲುವಾಗಿ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮುಖಾಂತರ ಎಲ್ಲರೂ ಬರ್ತ್ಡೇಗೆ ಬರಬೇಕು, ಬಂದು ಅವ್ರಿಗೆ ಆಶೀರ್ವಾದಿಸಬೇಕು ಅಂತ ಎಲ್ಲರೂ ಕಳಕಳಿ ವಿನಂತಿ. ನಮ್ಮ ಎಲ್ಲ ನೆಚ್ಚಿನ ನಾಯಕರು ಮತ್ತು ಬೀದರ್ದ ಧೀಮಂತ ಕಾಳಜಿ ಉಳ್ತಕ್ಕಂಥ ಹಿರಿಯರು, ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ಉದ್ಯಮಿಗಳು ಶ್ರೀ ಸೋಮಶೇಖರ್ ಅಣ್ಣಾಜಿ ಗಾದ್ಗಿ ಪಾಟೀಲ್ ಅಣ್ಣಾಜಿ ಅವ್ರದ್ದು ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಾನು ಮೊದಲಿಗೆ ಅವರಿಗೆ ಶುಭಾಶಯವನ್ನು ಕೋರುತ್ತೇನೆ. ಇವತ್ತು ಭಾಳ ಸಂತೋಷ, ಯಾಕಂದರೆ ಇಷ್ಟೊಂದು ಯುವಕರು, ಸುಮಾರು ಒಂದು 100-150 ಯುವಕರು ಬಂದು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ರಕ್ತದಾನ ಅಂದರೆ ಜೀವದಾನ ಅಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಅವರೆಲ್ಲ ಒಂದು ಸೋಮಶೇಖರ್ ಅಣ್ಣಾಜಿ ಒಂದು ಟೀಮಿಗೆ ನಾನು ಅವರಿಗೂ ಸಹ ನಾನು ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ. ಇವತ್ತು ಒಂದು ಹನಿ ರಕ್ತ ಕೊಡ್ಬೇಕಾದ್ರೆ ಒಂದು ಜೀವ ಉಳಿಸಿದಂಥ ಒಂದು ಸಂಬಂಧ ಇದೆ. ಅದಕ್ಕೋಸ್ಕರ ಪ್ರತಿ ಸಾರಿ ಯಾವಾಗಲೂ ನಮ್ಮ ಇವತ್ತು ಒಂದು ಶುಭ ದಿನ, ಸೋಮವಾರ ಸೋಮಶೇಖರ ಬರ್ತಡೇ, ಇದು ಒಂದು ಒಳ್ಳೆಯ ಸಂದೇಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಒಂದು NDA ಅಧಿಕಾರ ವಹಿಸಿಕೊಂಡ ನಂತರ ಇದೂ ನಮಗೊಂದು ಶುಭ ಸಂದೇಶ. ಮತ್ತು ಇವತ್ತು ನಮಗೆ ಅದ್ರಾಗ ಒಂದು ಆಚರಣೆ ಮಾಡ್ತಕ್ಕಂಥ ಸಂತೋಷ. ನಮ್ಮ ನೌಬಾದ್ಲಿಂದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಇದು ಎರಡು ಸೇರಿ ನಮಗೆ ಉತ್ತಮವಾದಂಥ ಒಂದು ಸಂದೇಶ ಇವತ್ತು ಅಣ್ಣವ್ರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮಗೆ ಕೊಡಲ್ಪಟ್ಟಿದೆ. ಅದಕ್ಕೆ ಇನ್ನೊಂದು ಸಾರಿ ಇಲ್ಲಿ ಎಲ್ಲ ರಕ್ತದಾನ ಮಾಡಿರ್ತಕ್ಕಂಥ ಎಲ್ಲ ಅಣ್ಣವರ ಯುವಕರ ಟೀಮಿಗೂ ಮತ್ತು ಕಪಿಲಣ್ಣರ ಟೀಮಿಗೂ ಎಲ್ಲ ಅವರ ಒಂದು ಅಭಿಮಾನಿ ಟೀಮಿಗೂ ನಾನು ಧನ್ಯವಾದ ಸಲ್ಲಿಸ್ತಾ, ಇವತ್ತು ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಅಣ್ಣವರು ಮಾಡಿದ್ದಾರೆ. ಒಂದು ಗಿಡ ನೆಡುವುದು ಒಂದು ದೇಶಕ್ಕೆ ಒಂದು ಆರ್ಮಿ ಅಂತಕ್ಕಂಥ ಒಂದು ಉದ್ದೇಶ ಆಗಿದೆ. ಅದೂ ಕೆಲಸ ಅಣ್ಣವ್ರ ನೇತೃತ್ವದಲ್ಲಿ ಅವರು ಹುಟ್ಟುಹಬ್ಬ ಬರ್ತಡೇದಲ್ಲಿ ನಾವೆಲ್ಲರೂ ಹಮ್ಮಿಕೊಂಡು ಮಾಡ್ತಾ ಇದ್ದೇವೆ. ತಾವು ಮತ್ತೊಂದು ಸರಿ ಎಲ್ಲ ಬಂದಿರತಕ್ಕಂಥ ಬ್ಲಡ್ ಡೋನರ್ಗಳಿಗೆ ನಾನು ವಂದನೆ ಸಲ್ಲಿಸ್ತಾ, ಶರಣರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರ ಹುಟ್ಟುಹಬ್ಬದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅಭಿಮಾನಿ ಬಳಗದ ವತಿಯಿಂದ ಎಲ್ಲ ರಕ್ತದಾನ ಶಿಬಿರ ಮಾಡಿದಂಥ ಎಲ್ಲ ಯುವಕರಿಗೆ ನನ್ನ ರಾಷ್ಟ್ರೀಯ ಬಸವದಳದ ವತಿಯಿಂದ ಆರ್ಥಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ದಿನ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರಿಗೂ ಸಸಿ ಕೊಡುವ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ. ಇದು ಅತ್ಯುತ್ತಮ ಕಾರ್ಯಕ್ರಮ. ಯಾಕೆಂದರೆ ಪರಿಸರ ಹಾಳಾಗ್ತಾ ಇದೆ. ಎಲ್ಲರೂ ಒಂದೊಂದು ಗಿಡ ನೆಡಬೇಕಂತ ಕಾರ್ಯಕ್ರಮ ಎಲ್ಲ ಕಡೆ ಪ್ರೋಗ್ರಾಮ್ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ಸೋಮಶೇಖರ್ ಪಾಟೀಲ್ ಗಾದ್ಗಿಯವರು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡು ದೊಡ್ಡ ದಿನ. ನಿನ್ನೆನೂ ಭಾಳ ನಮ್ಮದು ಇತಿಹಾಸದಲ್ಲೇ ದೊಡ್ಡ ದಿನ. 3ನೇ ಬಾರಿ ನರೇಂದ್ರ ಮೋದಿಯವರು ಪದಗ್ರಹಣ ಮಾಡ್ಯಾರ. ಮತ್ತು ಇಂಡಿಯಾದು ಒಂದು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದು ಈಗ ಮೊದಲ ಸಲ. ಅವ್ರಿಗೆ ಶುಭ ಕೋರೋ ಬದಲಿ ಅವ್ರಲಿಂದ ನಮಗೆ ಶುಭವಾಗಲಿ ಅಂಥೇಳಿ ಇವತ್ತು 10ನೇ ತಾರೀಕು ನಂದು ಹುಟ್ಟಿದ ಹಬ್ಬ. ಅದ್ರ ಸಂಬಂಧ ನಾವು ಇವತ್ತು ಬ್ಲಡ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಮತ್ತು ಇದು ನಮ್ಮ ಸನಾತನ ಧರ್ಮದಲ್ಲಿ ಕೇಕ್ ಕಟ್ ಮಾಡೋದು ಅದು ಮಾಡೋದಕ್ಕಿಂತ ಬ್ಲಡ್ ಡೊನೇಟ್ ಮಾಡಿರಿ ಎಲ್ಲರಿಗೆ ಹೆಲ್ಪ್ ಆಗ್ತದೆ ಅಂತ ನಮ್ದು ಎಲ್ಲರದ್ದು ನಂಬಿಕೆ ಅದ. ಇದು ಎಲ್ಲರದು
ನಂದು ತಮ್ಮದೇವರು ಕಪಿಲ್ ಅವ್ರು ನರ್ಸಿಂಗ್ ಎಲ್ಲರೂ ಕಲಿತು ಸೇರಿಸಿದ ಒಂದು ಟೀಮ್ ಮಾಡಿ ಇದಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ಯಾರ. ಅವ್ರಿಗೆ ಧನ್ಯವಾದ ಅಂತ ತಿಳಿಸ್ತೀನಿ. ಮತ್ತು ಇವತ್ತು ಬಂದಂಥ ಎಲ್ಲ ಬ್ಲಡ್ ಡೋನರ್ಸಿಗೆ ಭಾಳ ಧನ್ಯವಾದ. ಇದು ಅವರು ಒಂದು ಬ್ಲಡ್ ಡೊನೇಟ್ ಮಾಡ್ತಿಲ್ಲ, ಭಾಳ ಒಂದು ಜೀವ ಉಳಿಸ್ಲತ್ತಾರ ಅಂತೇಳಿ ನನ್ನ ನಂಬಿಕೆ ಅದ. ಅದಕ್ಕೆ ದೇವ್ರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೇದಾಗಲಿ ಅಂತ ಹೇಳಿ ಸರ್ಟಿಫಿಕೇಟು ಮತ್ತು ಸಸಿ ಕೊಡೋ ಕೆಲಸನೂ ನಾವು ಮಾಡ್ತಾಯಿದ್ವಿ. ಒಂದೊಂದು ಗಿಡ ನೆಟ್ಟರೆ ಮತ್ತು ಈಗ ರೋಡ್ ವೈಡ್ನಿಂಗ್ದಾಗ ಗಿಡ ಭಾಳ ಕಟ್ಟಾಗ್ಲತ್ತ, ಅದಕ್ಕೆ ಗಿಡ ನೆಟ್ಟರೆ ಮತ್ತು ಮುಂದಿನಂಥ ಬರದಲ್ಲಿ ನಮ್ಮ ಪರಿಸರ ಒಳ್ಳೇದಾಗ್ತದೆ ಅಂಬೋದು ನಮ್ಮ ನಂಬಿಕೆ ಅದು. ನಮಸ್ಕಾರ. ಅಸೋಸಿಯೇಷನ್ ಆಫ್ ಅಲೈನ್ ಕ್ಲಬ್ ಇಂಟರ್ನ್ಯಾಷನಲ್ ಬೀದರ್ ಘಟಕದ ವತಿಯಿಂದ ಬೀದರ್ ನಗರದ ಬೀದರ್ ಜಿಲ್ಲಾ ಕಾರ್ಯಗೃಹದಲ್ಲಿ ಉಚಿತ ಆರೋಗ್ಯ ಹಾಗೂ ರಕ್ತ ತಪಾಸಣೆ ಶಿಬಿರ ನಡೆಯಿತು. ಕ್ಲಬ್ ಕಾರ್ಯದರ್ಶಿಯಾದ ಡಾಕ್ಟರ್ ಶರಣಯ್ಯ ಸ್ವಾಮಿ ಹಾಗೂ ಡಾಕ್ಟರ್ ನೇಹಾ ಫಾತಿಮಾ ಅವರು ಪುರುಷ ಮಹಿಳಾ ಕೈದಿಗಳು ಹಾಗೂ ಜೈಲು ಸಿಬ್ಬಂದಿ ಸೇರಿ ಒಟ್ಟು 186 ಜನರ ಆರೋಗ್ಯ ತಪಾಸಣೆ ಮಾಡಿದ್ದರು. ಕ್ಲಬ್ನ ಜಿಲ್ಲಾ ಗವರ್ನರ್ ಬಸವರಾಜ್ ಹೆಡೆ ಅವರು ಮಾತನಾಡಿ, ಕೈದಿಗಳಿಗೆ ಉತ್ತಮ ಆರೋಗ್ಯ ಕಾಯ್ದುಕೊಳ್ಳಲು ನೆರವಾಗಲು ಹಾಗೂ ಅವರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲು ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದರು. ಬರುವ ದಿನದಲ್ಲಿ ದಂತ, ನೇತ್ರ ಹಾಗೂ ಚರ್ಮರೋಗ ತಪಾಸಣೆ ಶಿಬಿರ ಸಹ ಹಮ್ಮಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದರು. ಜೀವನದಲ್ಲಿ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ತಪ್ಪುಗಳು ನಡೆದಿರುತ್ತವೆ. ಆದ ತಪ್ಪು ಜೀವನದಲ್ಲಿ ಮರುಕಳಿಸದಂತೆ ನೋಡಿಕೊಳ್ಳಬೇಕು. ಜೈಲಿಗೆ ಹೋಗಿ ಬಂದ ಅನೇಕರು ಮತ್ತೆ ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಹೆಸರು ಮಾಡಿದ್ದಾರೆ. ಕೈದಿಗಳು ಅಂತವರನ್ನ ಅನುಕರಿಸಬೇಕು ಎಂದು ಸಲಹೆ ಮಾಡಿದ್ದರು. ಜೈಲು ಅಧೀಕ್ಷಕ ದತ್ತಾತ್ರೇಯ ಆರ್ ಮೇಧಾ ಮಾತನಾಡಿ, ಅಸೋಸಿಯೇಷನ್ ಆಫ್ ಅಲೈನ್ ಕ್ಲಬ್ ಇಂಟರ್ನ್ಯಾಷನಲ್ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದು ಹೇಳಿದ್ದರು. ಜೈಲರ್ಗಳಾದ ಸಿದ್ದನಗೌಡ ಪಾಟೀಲ್, ಟಿಬಿ ಭಜಂತ್ರಿ, ಕ್ಲಬ್ನ ನವೀನ್ ಕುಮಾರ್, ಏಂಜಲ್, ಶೀತಲ್, ನಿಶಾ ಗುತ್ತೇದಾರ್, ಸ್ನೇಹಾ, ದಿವ್ಯ ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.